ತೇರ ಹೋಗುನ್ ಬರ್ರಿ ಮನೆಗೆ. ಏನ್ ಅವಸರಲೆ ನಿಂದ್ರ ಹೋಗೋಣಂತ. ಅಲ್ಲೇ ಇರಿ ಮನ್ಯಾಗ ಏನೈತ್ಲೆ ಕೆಲಸ. ಹಂಗಲ್ರಿ ತೇರ ಇಲ್ಲಿದ್ದೇನ್ ಮಾಡೋದು, ಅದಕ್ಕೆ ಹೋಗ್ಬಿಡು ಬರ್ರಿ. ಹೋಗುನು ಎಲ್ಲಿ ಹೋಗ್ತೀವಿ ಅರ್ಜೆಂಟ್ ಹೋಗುನಂತ. ಹಂಗಲ್ರಿ ತೇರ ಹುಡುಗ ಹುಡುಗಿನ ಹೋಗ್ಯಾತ, ಮಂದಿ ಆಗ್ಲೇ ಹಂಗ ಹಿಂಗ ಎದ್ದೇನು ಹೊಂಟಾರ, ನಾನು ಇಂತಿ ಮಾಡುದು. ಅಲ್ಲೇ ನಿನಗೆ ಬುದ್ಧಿಲ್ಲ ಅನ್ನೋದು. ಈಗ ಹುಡುಗ ಹುಡುಗಿ ಹೋಗ್ಯಾತ, ಮಂದಿನ ಎದ್ದುಂಟಾರ, ಹೌದಿಲ್ಲ? ಹಂಗ ನಿಂತ್ಕೊಂಡು ನೋಡ್ತೀರ ಈಗ ಹೆಂಗ್ ಲಾಭ ಹೊಡಿತೀನಿ ಅಂತೇಳಿ. ಲಾಭನ ಏನು? ಸುಮ್ನಿರ. ಶಾಂತಕ ಅಲ್ಲೋಡಲೆ ತೋ ಏನ್ಲೇ ನಿಂದ ಅರ್ಜೆಂಟ್ ನನ್ನ ಕೆಲ್ಸಕ್ಕೆ ಹೇಳ. ಅಲ್ಲಿ ನೋಡಲ್ಲೇ ನಿನ್ನ ಮನಿ ಬಾಡಿಗೆ ಆಗದಾಳಲ್ಲ, ಬಾಡಿಗೆ ಕೊಟ್ಟಿಯಲ್ಲ, ಆಯ್ತು ಬಂದ ನೋಡಲ್ಲಿ. ಯಾರು? ಓ ಈಕೆ ಹೆಸರು ಏನ ಮನೆ ಹೇಳಿದ್ಲು ಬಿಡ್ಲೆ. ಅಗಿ ಅಂತದ ಲಲಿತಾನ ಏನ ಹೇಳಿದ್ಲು. ಏನಂತವ? ಏನ್ರಿ? ಲಲಿತಾನ ಹಂಗಾರ ಬಾಯ್ಲೆ. ಅಯ್ಯೋ ಈಕೆ ಯಾಕೆ ಕರೆಯಕತ್ಲಪ್ಪ ಅಂದಂಗೇನ ನೀ ಲಗ್ನಕ್ಕೆ ಬಂದಿ? ಅದು ನನಗೂ ಲಗ್ನ ಪತ್ರಿಕೆ ಕೊಟ್ಟು ಕರೆದಿದ್ರಿ, ಅದಕ್ಕೆ ಬಂದೆ. ಹೌದನ ಬೇಷಾತ್ ಬಿಡ ಬಂದಿದ್ದೆ. ಇವ್ರಾಗ ಆಗ್ಲೇ ನಿಂಗೆ ಪರಿಚಯ ಆಗ್ಬಿಟ್ರೆ ಇವರೆಲ್ಲರೂ? ಹ್ಞೂ ರೀ, ನಂಗೆ ಸ್ವಲ್ಪ ಮಂದಿ ಬಳಕೆ ಬಾಳ್ರಿ, ಕಲ್ಲಾದ್ರೂ ಮಾತಾಡ್ಸಿ ಕರೆಯಿಸ್ಬಿಡ್ತೇನೆ ರೀ ನಾ. ಹಂಗೆ ಬಟ್ ನನಗೆ ಮಂದಿ ಬೇಕ್ರಿ. ನನಗೆ ಹಂಗೆ ಮಕ ಸುಂಡ್ರಿಸ್ಕೊಂಡು ಇವ್ರನ್ನ ಕಂಡ್ರೆ ಹಂಗಿಲ್ಲ, ಅವ್ರನ್ನ ಕಂಡ್ರೆ ಹಂಗಿಲ್ಲ, ಇಕ್ಕಿನ ಮಾತಾಡ್ಸ್ಬೇಡ ಅಂತೇಳಿ ಶಟದ್ ನಿಲ್ಲಕ್ಕೆ ನನಗೆ ಹಂಗಿಲ್ಲ ರೀ. ಶಾಂತಕ ನಿನಗ ಅನ್ನಕತ್ತಾಳ? ಹೌದು ಶಾಂತಕ. ಏನ ನನಗೆ ಮಂದಿ ಬಳಕೆ ಇಲ್ಲ ಅಂತ ಹೇಳತ್ತೀನ? ನಿನಗ ಇನ್ನೂ ಗೊತ್ತಿಲ್ಲ ಈ ಊರನವ್ರು ಹೆಂಗದಾರ ಅಂತೇಳಿ. ಏನ ಭಾಳ ಬಿಡಾಡ್ಯಾರದಾರ, ಎಷ್ಟು ಹಚ್ಕೋಬೇಕು ಅಷ್ಟ ಹಚ್ಕೋ. ಏನ ಆಮ್ಯಾಗ ನೋಡಿ ಹುರಿದು ಮುಚ್ಚಿ ಬಿಡ್ತಾರ. ಇವರು ಈಗ ಹೆಂಗ್ ಗೊತ್ತನ, ಈ ಹೊಸ್ತಾಗಿ ಬಂದಿಯಲ್ಲ ಒಟ್ಟು ಕುಚ್ಚು ಮಾಡಿ ನಿಂಗೆ ಕೊಟ್ಟು ಹೊಕ್ಕೋತಾರ. ಆಮ್ಯಾಗ ನೋಡಿ ಶಟದ್ ನಿಲ್ತಾರ, ಅವಾಗ ಗೊತ್ತಾಕತಿ. ಭಾಳ ಸಗಣಿ ತಿನ್ನೋರದಾರ. ಅದ್ರಾಗೂ ಈಗ ಅದಿಯಲ್ಲ ಮನಿ, ಆ ಮನಿ ಬಾಜುಕಿರ ಬಿಡಾಡ್ಯಾರಂತ್ರು ಭಾಳ ಸಗಣಿ ತಿನ್ನೋರದಾರ ಅವ್ರು. ಏನ ಯಾರಿಗಾರ ಒಳ್ಳೇದಕ್ಕಂದ್ರ ಆಗ್ಲಿ ಅನ್ನೋರಲ್ಲವ್ರು. ಯಾಕಕ್ಕತಿ ಅವ್ರಿಗೆ ಒಳ್ಳೇದಂತಾರ ಅವ್ರು ಅಂಥವ್ರವ್ರು. ಶಾಂತಕ ಜಲ್ಜಕ್ಕ ಬಾರ, ಜಲ್ಜಕ್ಕ ಬಾ. ಏನ ಅನ್ನತ್ತಿದ್ಯಲ್ಲ? ಈಕಿಗೆ ನಮ್ಮ ಮನಿಯಾಗ ಹೊಸ್ತಾಗಿ ಬಂದಾಳ ಈಕಿ ಬಾಡಿಗೆ. ಈಕಿಗೆ ಹೇಳತ್ತಿದ್ದೆ ಮದ್ವಿಗೆ ಬಂದ್ಬಿಟ್ಟೆ ಅಲ್ವಾ, ಆಗ್ಲೇ ಎಲ್ಲಾರು ಪರಿಚಯ ಆದ್ರನ ಅಂದೆ. ಇಲ್ಲ ಲಗ್ನ ಪತ್ರಿಕೆ ಕೊಟ್ರ ಅಂತ ಅಂದ್ಲ. ಅವಾಗ ಹೇಳತ್ತಿದ್ದೆ ಹೌದನ ಚಲೋ ಆತ್ ಬಿಡ, ಹಚ್ಕೊ ನಮ್ಮ ಊರನ್ ಮಂದಿ ಭಾಳ ಚಲೋ, ಹಚ್ಕೊಂಡು ನಮ್ಮರ್ ತಮ್ಮರ್ ಅಂತ ಹೋದ್ರ ಅಕ್ಕಂಗ್ಯಾರ ಕತೆ ಇರ್ತಾರವ, ಹಚ್ಕೊಂಡು ಮಾತಾಡು ಅಂತೇಳಿ ಅದನ್ನ ಹೇಳತ್ತಿದ್ದೆ ನೋಡ್ರಿ. ಯವ್ವ ಏನ್ ನಾಟಕ ಮಾಡ್ತಾಳೆ ಈಕಿ. ಅಂದಂಗ ಮತ್ತೇನ್ವಾ ಮದ್ವಿ ಹೆಂಗ ಅನಸ್ತು ನಿಮಗ? ಯೋ ಮದ್ವಿ ಅಂತ ಕೇಳ್ತೇಲೆವಾ, ಎಷ್ಟು ಚಲೋ ಮಾಡಿ ಮದ್ವಿನ. ಅಣ್ಣರೆಲ್ಲಗ್ಯಾರ ಹೇಳ್ಬೇಕಂತ ನೋಡಿ ನಾ ಕರೆದು. ಮದ್ವಿ ಭಾಳ ಚಲೋ ಆಗೈತಿ. ಅಡಿಗೆ ಅಂತೂ ಯಾರನ್ನ ಕರ್ಸಿರಿ ಗೊತ್ತಿಲ್ಲ, ಅಡಿಗೆನೂ ಅಷ್ಟು ರುಚಿ ಮಾಡ್ಯಾರ ನೋಡು. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ಖರೆ ನಾ ನಿಮಗೆ ಖುಷಿ ಆತಲ್ಲ ಅಷ್ಟ ಸಾಕು. ಹ್ಞೂ ಅಡಿಗೆ ಅಂತೂ ಅಷ್ಟು ಇಷ್ಟ ಆತವ ಯವ್ವ, ಅದನ್ನ ಪಸಂದ್ ಆಗಿತ್ತು ಅಡಿಗೆ ಮಾತ್ರ. ಅದ್ರಾಗ ಆಗಿ ಅಂತದದು ಆಗಿ ಅಂತದ ಭಯ ಬರೋಲ್ಲ. ಪಲಾವನ್ನ ಮಾಡ್ಸಿರಲ್ಲ ಅದನ್ನು, ಏನು ರುಚಿಯಾಗಿತ್ತ. ಗಮ್ಮತ್ ಕೈಯಾನ ವಾಸನೆ ಹೋಗಿಲ್ಲ ನೋಡು, ಅಷ್ಟು ಘಮ ಅನ್ನಕತ್ತಿತ್ತ. ನಮ್ಮ ಈರಿ ಮೂರ್ ಸಲ ಹಾಕೊಂಡು ತಿಂದ್ಲು. ಆಕಿಗೆ ಭಾಳ ಇಷ್ಟ ಆಗ್ಬಿಟ್ಟದಂತ. ಅತ್ತಿಯರ ಇನ್ನೋಡು ತಿನ್ಬೇಕು ಅನ್ಸಾಕತ್ ಬಿಟ್ಟೈತ್ರಿ, ಅಷ್ಟು ರುಚಿ ಆಗೈತ್ರಿ ಅತ್ತಿಯರ ಅನ್ನಕತ್ ಬಿಟ್ಟಿದ್ಲ. ಅದಕ್ಕೆ ಇರ್ಲಿ ತಗೋರವ, ಇನ್ನೊಮ್ಮೆ ಫಂಕ್ಷನ್ ಇದ್ದಾಗ ಅವ್ರು ಯಾರನ್ನ ಕರ್ಸಾರ ಕೇಳಿ ಮಾಡ್ಸೋಣಂತ ಅಂತ ಅಂದೆ ನೋಡ್ರಿ ನಾನು. ಏನು ರುಚಿಯಾಗಿತ್ತು, ಭಾಳ ರುಚಿಯಾಗಿತ್ತು. ಆ ಕೋಸಂಬರಿ ಅಂತೂ ಅಷ್ಟು ರುಚಿಯಾಗಿತ್ತು. ಇನ್ನು ಆ ಚಪಾತಿಗೆ ಅದು ಎಂತದ ಕಾಳಿನ ಪಲ್ಯ ರಸರಸ ಅನ್ನಂಗೆ ಮಾಡ್ಸಿರಲ್ಲ, ಅದು ಅಷ್ಟು ರುಚಿಯಾಗಿತ್ತು ನೋಡು. ನಾನು ಯಾವಾಗ ಅಡಿಗೆ ರುಚಿಯಾಗಿತ್ತಂದೆ? ನಮ್ಮ ಮತ್ತೆ ದಳಲಿಕ್ಕಿ ಅವ್ರ ಮುಂದೆ ನನಗ ಸೈ ಮಾಡತ್ತಾಳ. ಬಳ್ಳ ಚಿಪಾತ್ ಬಿಟ್ಟಾಳ ನಮ್ಮ ಮೀರಿ. ನಾನು ಬೈದೆ, ಎದ್ ಬಾ ಸಾಕು ಕೈ ತಕೊಂಡ ಅಂದೆ. ಅಯ್ಯೋ ದೇವ್ರೆ, ಅಷ್ಟು ಇಷ್ಟ ಆಗೈತನ. ಇನ್ನು ಅಡಿಗೆ ಭಾಳ ಉಳ್ದ ಶಾಂತಕ. ನಾ ಹಂಗಾರೆ ನಮ್ಮ ಕಳ್ಳು ಬೆಳೆ ಅವ್ರು ಇವ್ರಿಗೆಲ್ಲ ಕೊಟ್ಟು ಕಸಿರತ್ತಂತ ಮಾಡಿದ್ದೆ. ಅಲ್ಲ ಇಷ್ಟು ಪ್ರೀತಿಯಿಂದ ಮಾತಾಡತ್ತೀರಿ, ನಿಮಗೆ ಕೊಡ್ಲಾರ್ದ ಅವ್ರಿಗೂ ಕೊಟ್ರೆ ಹೌದಿಲ್ಲ, ಅವ್ರಿಗೂ ಕೊಡ್ತೇನೆ ನಿಮಗೂ ಕೊಡ್ತೇನೆ. ಒಂದು ಚೀಲ ಪಲ್ಯ ಏನಾರ ಐತೆನ? ಪಾಪ ನೀವು ಹೆಂಗೆ ತರ್ತೀರಿ ಮದುವೆ ಬರೋ ಹೊತ್ನಾಗ? ತಡಿ ನಾನು ನೋಡಿ ಒಂದಿಷ್ಟು ಕವರ್ಗಳು ಡಬ್ಬಿಗಳು ಏನದಾವ ನೋಡಿ ಹಾಕೊಂಬಂದ್ಬಿಡ್ತೇನೆ ಎಲ್ಲ ಅಡಿಗೆ. ಏಚೆ ಬ್ಯಾಡ್ರಿಪ್ಪ ಬ್ಯಾಡ, ಅದೆಲ್ಲ ಏನು ಜಲ್ದಕ್ಕ ಸುಮ್ಮನಿರ್ನಿ. ಅಡಿಗೆ ಮತ್ತೇನು ನೋಡಿದ್ರೆ ಏನು ಅನ್ಬೇಕು, ಉಂಡು ಕೊಂಡು ಹೋದ ಅಂತೇಳಿ ಆ ಮದುವೆಗಂತ ಬಂದು ಇದೇನ ಶಾಂತವು ಇಷ್ಟು ಅಡಿಗೆ ಒಯ್ಯಾಕತ್ತಾಳ ಅಂತೇಳಿ ಬೇಡವ ಬೇಡವ. ಅಯ್ಯಯ್ಯ ಅದ್ರಾಗೇನ ಸೈ ಪಟ್ಕೊಳಕೈತಿ? ಅಲ್ಲ ಪ್ರೀತಿಯಿಂದ ನಾ ಕೊಡಾಕತ್ತೇನಿ, ಇಷ್ಟಕ್ಕೂ ಮದುವೆ ಮನ್ಯಾಗ ಅಡಿಗೆ ಉಳಿದ್ರೆ ಮತ್ತೆ ಒಯ್ಬೇಕು, ಮತ್ತೆ ಅದೇನು ಮತ್ತೆ ಕೆಡ್ಸುದ? ಅಷ್ಟು ನಾವು ತಿನ್ನಕತ್ತೆ. ನಾವು ಅನ್ಕೊಂಡಷ್ಟು ಮಂದಿ ಬಂದಿದ್ರಂದ್ರೆ ಎಲ್ಲ ಚಟ ಚೂರು ಹಾಕಿತ್ತು. ನಾವು ಅನ್ಕೊಂಡಷ್ಟು ಬಂದಿಲ್ಲ ಇನ್ನೂ ಮಂದಿ. ಹಬ್ಬದ ದಿನ ನೋಡು, ಈ ಹಬ್ಬಗಳ ದಿನದಾಗ ಮದುವೆ ಇಟ್ಕೊಂಡ್ಬಿಟ್ರೆ ಹಿಂಗೆ ಆಗ್ಬಿಡ್ತೈತಿ. ಹಬ್ಬ ಮಾಡ್ಬೇಕಾಯ್ತಾ ಮದುವೆ ಬರ್ಬೇಕನ್ನಂಗೆ ಆಗ್ಬಿಡ್ತೈತಿ. ಹ್ಞೂ ಅದು ಕರೆ ಬಿಡು, ಹಂಗೆ ಆಗೈತದ. ಆಮೇಲೆ ದೂರ ಬರೋ ಊರಿಗೆಲ್ಲ ನಾವು ಫೋನ್ ಹಚ್ಚಿ ಹೇಳೇವಲ್ಲ, ಅವರೆಲ್ಲ ಬಂದಿಲ್ಲ. ಇನ್ವಿಟೇಷನ್ನೇ ಕೊಡಬೇಕಿತ್ತಂತೆ ಸೊಕ್ಕ ಅವಕ್ಕೆ. ಹೌದೌದು, ಕೆಲವ್ರು ಇರ್ತಾರಂತಾವು ಸೊಕ್ಕಿನ ಮೂಳುಗಳು ಕುಟುಂಬದಾಗ ಅಂದಮೇಲೆ ಇರ್ತಾವ, ಹಂಗೂ ಇರ್ತಾವ ಹಿಂಗೂ ಇರ್ತಾವ. ಕೈಯಾಗಿರೋ ಇದು ಬಳ್ಳ ಸಮ ಇರಂಗಿಲ್ಲ ಅಂತ ದಿನ. ಒಂದು ತಾಯಿ ಹೊಟ್ಟೆ ಹುಟ್ಟಿರೋ ಮಕ್ಕಳ ಸಮ ಇರಂಗಿಲ್ಲ. ಇನ್ನು ಕಳ್ಳು ಒಂದೇ ಥರ ಇರ್ತಾವನ. ನಮಗೆ ನೋಡುವ ಫೋನ್ ಹಚ್ಚಿ ಹೇಳಿದ್ರೆ ಸಾಕು, ಮದುವೆ ಇರಲಿ ಮುಂಜಿರಲಿ ಲಗ್ನ ಇರಲಿ ನೇಮ್ ಇರಲಿ ಜವಳ ತಗ್ಸೋದಿರಲಿ ನಾಮಕರಣ ಇರಲಿ
ಹೋಗ್ಯವ ನೋಡುವ. ನಮ್ಗೇನ್ ಬಂದ ಕೊಡಬೇಕು ಲಗ್ನ ಪತ್ರಿಕೆ ಇನ್ವಿಟೇಷನ್ ಕೊಟ್ರ ಹೋಗ್ಬೇಕಂತ ನಮ್ಗೆಲ್ಲ ಇಲ್ಲ ತಲೆಯಾಗ. ನಮ್ಮ ಮತ್ತೆ ಅದಕ್ಕಂತ ಕಾಯ್ಕೋತ ಕೂತಿರ್ತಾಳ. ಇನ್ನು ಅವ್ರು ಅದನ್ನು ಕೊಡಲಿಲ್ಲ, ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಹೋಗುದ್ ಬಿಡ್ತಾಳ. ಅಯ್ಯೋ ದೇವ್ರೆ, ಕರೆದ್ರೆ ಸಾಕಾಗಿರ್ತದೆ ನಮ್ಮ ಅತ್ತಿಗೆ. ಆತ ತಗೋ ಹಿಡಿ, ಒಯ್ ಅಡಿಗೆ ತೊಗೊಂಬಿಡಿ, ಒಂದು ಹಾಳಿ ಪಾಳಿ ಏನದ ನೋಡಿ ಕಟ್ಕೊಂಬರ್ತೇನೆ. ಅಯ್ಯೋ ಬ್ಯಾಡ್ ಬಿಡ್ರಿ ಜರ್ಜಕಾರ, ನಮ್ಮ ಅತ್ತಿಯರು ಒಲ್ಲ ಅಂದ್ಬಿಟ್ರೆ ಮುಗಿತ್ರಿ. ಬ್ಯಾಡ್ರಿ, ಸುಮ್ಮನೆ ಯಾಕೆ ಕಟ್ಕಾಸ್ತೀರಿ ಅಡಿಗೆನ. ಅಲ್ಲಲ್ಲೇ ಅವ್ರಷ್ಟು ಜುಲ್ಮಿ ಮಾಡಾಕತ್ತಾರ, ತೀರಾ ನಾ ಅಡಿಗೆ ಒಯ್ಲಿಕ್ಕಂದ್ರೆ ಅವ್ರಿಗೆ ಬೇಸರ ಆಗುದಿಲ್ಲನೆ. ಸ್ವಲ್ಪ ನೀರು ಒಟ್ಟು ಬಾಯಿ ಮುಚ್ಕೊಂಡೆ ಕೈಯನ್ನು ಕಡಿಲ್ ಚೀಲ ತಗೋ ಹಿಡಿ. ಇದು ಚೀಲ, ಇದ್ರಾಗ ಏನು ಮಾಡು, ಒಂದಿಷ್ಟು ಪಲ್ಯ ಗಿಲ್ಲೆ ಅಡಿಗೆ ಚಪಾತಿ ಏನು ಉಳ್ದಾವಲ್ಲ ಎಲ್ಲ ಹಾಕೊಂಬ ನೀನು. ಯಾಕೆ ಜಲ್ದಕ್ಕ ಕೂಳು ಕೆಡಿಸಬಾರ್ದು. ಒಂದು ಟೈಮ್ ಒಂದು ತುತ್ತು ಕೂಳಿಗೆ ಎಷ್ಟು ಮನುಷ್ಯ ಅಲ್ದಾಡ್ತಾರಂದ್ರೆ ಏನು ಅದು ಮನುಷ್ಯ ಹುಟ್ಟಿನ ಕೂಳು ಕೆಡಿಸಬಾರ್ದು, ಹೌದಿಲ್ಲ? ನಾನು ಅದನ್ನ ಅರ್ಥ ಮಾಡ್ಕೊಂಬಿಟ್ಟೇನೆ. ಜಲ್ದಕ್ಕ ಏನು ಉಳ್ದೈತಿ ಎಲ್ಲ ಹಾಕೊಂಬ ನೀನು. ನಾ ಯಾವುದು ಬೇಸರ ಮಾಡ್ಕೊಳ್ಳಾರ್ದ ಮನೆ ತಿಂತೇವ. ನಾವು ಸೊಕ್ಕಿ ಮಾಡೋ ಅಂತ ಮಂದಿನ ಅಲ್ಲ ನಾವು. ಇದ್ರಾಗ ಒಂದು 5-6 ಹಾಳಿದಾವು. ಏನು ಸಾಲದ ಅಂತಂದ್ರೆ ಇನ್ನೊಂದೆರಡು ಹಾಳಿ ಬೇಕಾದ್ರೆ ನೀನು ಹುಡುಕು. ಯಾಕಂದ್ರೆ ಹಾಳಿ ಸಿಕ್ಕಿಲ್ಲ ಅಂತೇಳಿ ಮತ್ತೆ ನೀನು ಕಟ್ಟಿ ಕೊಡೋಕ್ಕಾಗಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಬೇಡ. ಇದ್ರಾಗ ಅದಾವು. ಇದು ಎದಕ್ಕೆ ತಂದಿದ್ದೆ ಅಂದ್ರೆ ನಾನು ಸಂತಿಗೆ ಹೊಂಟಿದ್ನೆ, ಭಾನುವಾರ ಸಂತಿಗೆ. ಇವತ್ತು ಪ್ಯಾಟಿಗೆ ಅಲ್ಲೇ ಸಂತೆ ಇಕ್ಕಿರ್ತೈತಿ. ಭಾನುವಾರನೂ ಹಚ್ತಾರ, ಶನಿವಾರನೂ ಹಚ್ತಾರ ಅವ್ರು. ಅದಕ್ಕೆ ತೊಂಬರ ಕೊಟ್ಟಿದ್ನಲ್ಲ, ಹಂಗೆ ಬಂದಿದ್ದೆ. ಅಲ್ಲಿ ಮದುವೆ ಮುಗಿಸ್ಕೊಂಡು ಇತ್ತಾಗ ಹೋದ್ರಾತಂತೇಳಿ ತಗೋ ಹಿಡಿ. ನೀ ಅಡಿಗೆ ಕಟ್ಟೋದಕ್ಕಂತ ಏನು ಹೆಚ್ಚಿಂದಲ್ಲ, ಅಡಿಗೆ ಕಟ್ಟೋದು ಮೊದಲು ಮುಖ್ಯ. ಕಾಯಿಪಲ್ಯ ಇವತ್ತು ಬಿಟ್ಟು ನಾ ತರ್ತೇನೆ ನಾನು. ಅಡಿಗೆ ಇವತ್ತು ಬಿಟ್ಟು ನಾಳೆ ತಿನ್ನಕತ್ತನ ಕೆಟ್ಟ ಹೋಗತಿ. ಕಟ್ಟು ಹಿಡಿ, ಕವರ್ ಹಿಡಿ, ಚೀಲ ಹಿಡಿ. ಆಯ್ತು ಶಾಂತಕ್ಕ, ಹಂಗಾರೆ ತೊಗೊಂಬರ್ತಂತರಿ. ಏನವ ನಿಮ್ಮಂತಾರು ಇರೋದ್ರಿಂದ ಮಳೆ ಬೆಳೆ ಇನ್ನೂ ಒಂದಿಟ್ಟು ದೇಶದಾಗ ಆಗಕತ್ತೈತೆ ಅಂತ ತಿಳ್ಕೊಂಬಿಡಿ ನೀನು, ಹೌದಿಲ್ಲ? ಎಷ್ಟು ಒಳ್ಳೆ ಮನಸ್ಸು ನೋಡಿ. ಅಡಿಗೆ ವೇಸ್ಟ್ ಆಕತ್ತೆ ಅಂತೇಳಿ ಪಾಪ ಕೈಪಲ್ಯ ತರಕ್ಕೆ ಹೊಂಟಿದ್ದ ಹಾಳಿ ಎಲ್ಲ ಕೊಡಾಕತ್ತಿ ಇಲ್ಲಿ. ಆಯ್ತು ತೊಗೊಂಬರ್ತೇನೆ. ಪಲಾವನ್ನ ಜಾಸ್ತಿ ಹಾಕಿಕ್ಕಿ ಮತ್ತೆ ಇಟ್ಕೋರಿ ನಿಮಗೂ. ಯಾಕಂದ್ರೆ ನಮ್ಮ ಈರಿಗೆ ಭಾಳ ಇಷ್ಟ ಆಗೈತೆ ಅಂತೇಳಿ ಪಲಾವ ಭಾಳ ಹಾಕಿಕ್ಕಿ. ಅಕ್ಕಿಗೆ ಅಷ್ಟು ಇಷ್ಟ ಆಗೈತಿ, ಹಾಕ್ಲಾರ್ದಂಗಿರ್ತೇನೆ ನಾನು. ಹಾಕೊಂಬರ್ತೇನೆ ಸುಮ್ಮನಿರು. ಅಂತೂ ಇಂತೂ ರಾತ್ರಿ ಅಡಿಗೆ ಮಾಡೋದು ತಪ್ಪ. ಶಾಂತಕ್ಕ, ನನಗೊಂದು ಚೀಲ ನಂದು ನಾಳೆ ಕೊಡ್ಬೇಕಿತ್ತು ಬಿಡ ಶಾಂತಕ್ಕ. ಮೊದ್ಲ ಹೇಳ್ಬೇಕು ಬೇಡ. ಈಗ ನಾ ಕೊಟ್ಟೇನಿ, ಕೇಟ್ ಕೊಡ್ತಾಳೆ ಏನೋ ಗೊತ್ತಿಲ್ಲ. ಈಗ ಅದ್ರಾಗ ಮತ್ತೆ ಅಲ್ಲಿ ಹೋಗಿ ನಿನಗೊಟ್ಟು ಅಕ್ಕಿಗೊಟ್ಟು ಹಂಚಕ್ಕೆ ಆಗಂಗಿಲ್ಲ. ಹಿಂಗೆ ಮಾಡ್ರಿ, ಮಾತಾಡ್ಕೊಂತ ಹೋರಿ ನೀವು ಒಳಗಿಬ್ರು. ಹೋಗಿ ಮಾತಾಡ್ದಂಗೆ ಮಾಡಿ ಹಂಗ ನಮ್ಗೊಟ್ಟು ಹಾಕಿಬಿಡ ಅಂತ ಹಾಕಿಸ್ಕೊಂಡ್ ಮತ್ತೆ ಬಿಡಕ್ಕೆ ಬರ್ತೈತಿ. ಹೋರಿ ಹಂಗ ಮಾಡ್ತೀವಿ ತಡಿ. ಬರಕ ಅತ್ತಿಯರ, ನಿಮಗೆ ಇಷ್ಟ ಆಗೈತಿ ಪಲಾವು, ನೀವು ನನ್ನ ಹೆಸರು ಹೇಳ್ತಿರಲ್ಲ. ತನಗಿರ್ಲೆ, ನನಗಿಷ್ಟ ಆಗೈತಿ ಕೋಡ್ ಅಂತ ಕೇಳಕತ್ತಾನ. ಅದಕ್ಕೆ ನಮ್ಮ ಈರಿಗೆ ಇಷ್ಟ ಆಗೈತೆ ಅಂದೆ. ಏನು ದೊಡ್ಡ ಮರ್ಯಾದೆ ಹೋಗ್ತಿಂದ. ಅಲ್ಲ, ನೀವು ಹಿಂಗೆ ಮಾತಾಡಿದ್ದೀನಿ ಹಿಂಗೆ ಇಲ್ಲ ಅಂತೀರಲ್ಲ. ಅಂದೆ ಏನೀಗ ಪೇಪರ್ನ ಹಾಕಿಸ್ತೀನಿ. ನೆನಪೈತಿ ಇಲ್ಲ ಎಲ್ಲದಿ ಅಂತೇಳಿ. ಅಲ್ಲ ನೆನಪೈತ್ ಬಿಡ್ರಿ. ಈಗಾರ ಹಿಂಗಂದ್ರಿ, ಆಗ್ಲೇ ಹಂಗಂದ್ರಿ. ನಾ ಬೇಕಾದನ್ವಲ್ಲಕ್ಕ, ನಿನಗೆ ನಾ ಹೇಳಿದ್ ನೆನಪೈತಿಲ್ಲ. ಈ ಊರನ್ ಮಂದಿ ಬಾರಿ ಡೇಂಜರ್ ಅದಾವು. ಒಬ್ಬರು ಸಾಬ್ರಿಗೆ ಹೋಗ್ಬಿಡ. ಅದ್ರಾಗ ಮಲ್ಲಿನ ಏನಾರ ಮತ್ತೆ ಮನೆ ಕಡೆ ಬಿಟ್ಕೊಂಡಿದ್ದು ಸುದ್ದಿ ಗೊತ್ತಾತು. ಸಾಮಾನೆಲ್ಲ ತೆಗೆದು ನಾನು ಹೊರಗೆ ಹೋಗಿದ್ದೇನೆ ಮತ್ತೆ ಹೇಳಕತ್ತೇನೆ. ನನ್ನ ಮನೆ ಖಾಲಿ ಬಿದ್ರು ಅಡ್ಡಿ ಇಲ್ಲ. ಆ ಊರ್ ಮಲ್ಲಿ ತಗೊಂಬಂದು ನಿಮ್ಮ ಮನೆಯನ್ನ ಬಿಡಾಕ್ ಬೇಡದಲ್ಲ ಏನ. ಆತ್ ತಗೋರಿ. ಊಟ ಆತನೆ? ಊಟ ಆತ್ರಿ. ಬೇಷತ್ತು. ಆಯ್ರಿ ಮಾಡಿದೆ? ನಾನು ನಿಮ್ಮಷ್ಟೆಲ್ಲ ಎಲ್ಲಿ ಮಾಡಕ್ಕಾಕತ್ರಿಪ್ಪ, ನಾವೇನು ಇದ್ದಂತಾರ. ಏನು ಮಾಡಿದ್ರಿ ನೀವು ಆಯಾರ? ನಾ ಮಾಡಿನ ಆಯಾರ ಈಡೆಗೆ. ನನಗೆ ಹಂಗೆ ಕೊಟ್ಟಿದ್ದನ್ನು ಹೇಳ್ಕೊಳ್ಳೋ ಅಷ್ಟು ನನಗೆ ಇದು ಇಲ್ಲವ. ನನಗೆ ಅಸಹ್ಯ ಅನಿಸ್ತೈತಿ. ಕೊಟ್ಟಿದ್ದನ್ನು ನಾ ಯಾವತ್ತೂ ಹೇಳಂಗಿಲ್ಲ. ಯಾಕಂದ್ರೆ ಬಲಗೈ ಮಾಡಿದ್ದಾನ ಎಡಗೈ ಗೊತ್ತಾಗಬಾರ್ದನ್ನ ಅಷ್ಟು ಒಳ್ಳೆ ಮನಸ್ಸು ನಂದು. ನನಗೆ ಹಂಗೆಲ್ಲ ಹೇಳ್ಕೊಂಡು ತೋರ್ಕಿದ ಜೀವನ ಮಾಡಕ್ಕೆ ಇಷ್ಟ ಇಲ್ಲ. ನೀ ಕೊಟ್ಟಿದ್ದು ಹೇಳು ಹೋಲಿ. ಅಯ್ಯೋ ದೇವ್ರೆ, ನಂದು ಅಷ್ಟೆಲ್ಲ ಏನು ನಿಮ್ಮಷ್ಟು ಕೊಡಕ್ಕೆ ಆಗಂಗಿಲ್ರಿಪ್ಪ. 501 ರೂಪಾಯಿ ಕೊಟ್ಟೆ ನೋಡ್ರಿ. ಅಯ್ಯೋ ದೇವ್ರೆ, 501 ರೂಪಾಯಿ ಕೊಟ್ಟಾಳ? ನಾ ಕೊಟ್ಟಿದ್ದು ಬರೇ 11 ರೂಪಾಯಿ, ಈಕೆ 501 ರೂಪಾಯಿ. ಅಯ್ಯೋ, ನೀವು 501 ರೂಪಾಯಿ ಕೊಟ್ರಿ? ಅಯ್ಯೋ ದೇವ್ರೆ, ನಮ್ಮ ಮತ್ತೆ ಎಷ್ಟು ಕೊಟ್ರ ಗೊತ್ತೇನೆ ಅವ್ರ? ಮತ್ತೆ ಬಾಯ್, ಹಂಗೆಲ್ಲ ಹೇಳ್ಬಾರ್ದಂತ ಹೇಳಕತ್ತಿಲ್ಲ ನಾನು. ನನಗೆ ಹಂಗೆಲ್ಲ ಹೇಳ್ಕೊಂಡು ಶೋ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಹಂಗೆಲ್ಲ ಸೌ ಮಾಡೋದು ನಂಗೆಲ್ಲ ಸೇರಂಗಿಲ್ಲ. ನೀ ಸುಮ್ಮನೆ ರೋಡ್ ಬಾಯ್ ಮುಚ್ಚಲೆ ಇರಿ ಉರಿ ಕೊಳ್ಳಿತ್ಕೊಂಡು ಗಂಟ್ಲಾಗ ತುರುಕ್ತಾನೆ. ಆತ್ ಬಿಡ್ರಿ ಅತ್ತಿಯಾರ. ಹಂಗೆ ಅಡ್ಡಾಡ್ಕೊಂತ ಮನೆ ಕಡೆ ನಡಿ, ಬರ್ತೇನೆ ನಾನು ಅಡಿಗೆ ತೊಗೊಂಡು. ಹೋಗಿ ಒಟ್ಟು ಕಸ ಗಿಸ ಹೊಡೆದು ಬಾಗಲ್ ತೊಳೆದು ದೀಪ ಗೀಪ ಹಚ್ಚು ಬಂದೆ. ಅವೆಲ್ಲ ಹುಡುಗರು ಎತ್ತಾಗ ಆಡಕ್ಕೆ ಹೋದ್ವ ನೋಡಿ, ಮದ್ವೆ ಗದ್ದಲಾಗತ್ತಾಗ. ಎಲ್ಲಿ ಹೋದ್ವ ಏನು ಮನೆ ಕಡೆನ ಓಡ್ಕೊಂತ ಹೋದ್ವ. ನೋಡ್ಯಾರ ನೋಡಿ ಹೋಗು ಮೊದಲ. ಆ ಗಿರ್ಜಿ ಮಗ ಒಂಚೂರು ಉಡಾಳ ಆಯ್ತದ, ಅದ್ರ ಕೂಡ ಸೇರಿನಂದ್ರೆ ನನ್ನ ಮೊಮ್ಮಗ ಏನಂತೇನೆ ನಾನು. ಅದಕ್ಕೆ ನೋಡಿ ಎಲ್ಲಿ ಹೋಗ್ತಾನೆ. ಆತ್ರಿ. ಏ ಮಮ್ಮಟಿ, ಎಲ್ಲಿ ಹೋಗವನವ ಈ ಹುಡುಗರು? ನೀ ಏನು ಇಲ್ಲ ಇರಕ್ಕೇನ ಮನೆಗೆ ಹೋಗಕ್ಕೆ? ಹೋಗ್ಬೇಕ್ರಿ ಈಗ. ಮತ್ತೆ ಬಿಡು ಗಾಡಿ. ಮಳ್ಳಿ ಮಿಟಕ್ತಾಳಂಗ ಮಿಟಕ್ಲಾಡಿ ನೋಡು. ಬಂದು ಇನ್ನೂ 1 ವಾರ ಆಗಿಲ್ಲ ನೆಟ್ಟಗ, ಆಗಲೇ ನಮ್ಮ ಊರನ್ ಜಲ್ದಕ್ಕ ಪರಿಚಯ ಆಗಿಲ್ಲ. ಗಣಪತ್ರಕ ಕೊಟ್ಟು ಕರಿಯಲ್ಲಿ ಮಟ್ಟಕ್ಕೆ ಬಂದಾಳಲ್ಲಿಕಿ. ಬಿಟ್ರೆ ಊರ್ನ ಆಡಾಡ್ಬಿಡ್ತಾಳ ಬಿಡು ಈಕೆ. ಊರ್ನ ಕಬ್ಜಾ ಮಾಡಿದ್ಲವ ಈಕಿ. ಅಲ್ಲ ನೋಡು, ಬಾಡಿಗೆ ಮನ್ಯಾಗ ಅದಾಳ ಆರಾಮ ತಣ್ಣಗ 101 ರೂಪಾಯಿ ಕೊಟ್ಟಾರ ಅನ್ಕೋ. ಏನ ಮರ್ಯಾದೋಕೈತೆ ಅಂದ್ರೆ ಕಳ್ಳಲ್ಲ ಬಳ್ಳಲ್ಲ ಏನು ಬಿಡಪ್ಪ.
ಭಾಳ ವರ್ಷದ ಸಂಬಂಧ ಅನ್ನಂಗಿಲ್ಲ ಸಾಟಲ್ಲ. 501 ರೂಪಾಯಿ ಕೊಟ್ಟಾಳ. ಎದಕ್ಕೆ ಬೇಕು ಮುಳಿಗೆ? ನನ್ನಂತಕ್ಕೆ 11 ರೂಪಾಯಿ ಕೊಟ್ಟೇನಿ. ನಮ್ಮ ಮರ್ಯಾದೆ ತೆಗಿಯಾಕಂತೇಳಿ ಅವ ನೋಡಿವಲ್ಲ. ಸಾಲದಕ್ಕೆ ಇದೊಂದು ಹುಚ್ಚು ಮುಳಿ ಸೊಸಿ 11 ರೂಪಾಯಿ ಕೊಟ್ಟಾರ ಅಂತೇಳಿ ಆಕಿ ಮುಂದೆ ಬಾಯ್ ಬಿಡಾಕತ್ತೈತಿ. ಅಯ್ಯ ದೇವ್ರೆ, ಇನ್ನು 11 ರೂಪಾಯಿ ಕೊಟ್ಟಿದ್ದೇನಾರ ಈಕಿ ಕಿವಿ ಬಿದ್ದಿತ್ತಂದ್ರೆ ಅವ್ವ ಈಗ ನನ್ನ ಬಾಳೆ ನಗಪಾಟ್ಲಾಗಿಕ್ಕಿತ್ತ. ಶಾಂತಕ, ಯೋ ಈ ಬಿಡಾಡಿ ಅದಕ್ಕೆ ಬಂದ್ಲಪ್ಪ. ತಲೆ ತಿಂತಾಳೀಗ. ಸುಮ್ಮನೆ ಹೋಗಿಲ್ಲನ ಶಾಂತಕ? ನೀನೇ ನನಗೆ ಯಾರ ಕರ್ದಂಗ ಆತ್ಕರೆ ಯಾಕಡೆ ಅಂತ ನೋಡ್ಕೊಂತ ಹೊಂಟಿದ್ ನೋಡಿ. ಈಗ ನೋಡ್ಲಾರ್ದಂಗ ಹೊಂಟಿ? ನೋಡ್ಲಾರ್ದಂಗ ಹೋಗಕ ನಾ ನಿಂಗೆ ಸಾಲ ಕೊಡ್ಬೇಕನ್ಲೆ? ನೋಡಿಲ್ಲೇ ನಾನು. ಹೌದನ? ಆತು ಬಿಡು ಹಂಗಾರ. ಇನ್ನ ಹೋಗಿಲ್ಲ ಮನೆಗೆ? ಹೊಂಟಿದ್ನಿವ ನಾನು. ಈಕಿ ಜಲ್ಜಕ್ಕ ಏನ್ ಮಾಡಿದ್ರು ಬಿಡುವಳ. ಎಷ್ಟು ಬ್ಯಾಡ ಅಂತ ಕಾಡಿ ಬೇಡಿದ್ರು ಬಿಡ್ಲಾರ್ದಂಗೆ ತಡಿ ನಿನ್ನ ಊಟ ಕಟ್ಟಿ ಕೊಡಬೇಕಾ, ನಾವು ಒಟ್ಟು ಅಡಿಗೆ ಒಯ್ಯಾಕ ಬೇಕು ನೀ ಅಂತೇಳಿ ಹಾಳಿ ಎಲ್ಲ ಹುಡುಕ್ಯಾಡಿ ಅಡಿಗೆ ಹಾಕಿ ಕೊಡಾಕತ್ತಾಳ. ಮತ್ತೆ ಅದಕ್ಕಿಲ್ಲ ನಿಂತನ ಒಯ್ಲಿಕ್ಕಂದ್ರೆ ಆಕಿಗೂ ಬೇಜಾರಕ್ಕೈತಲ್ಲ ಅದಕ್ಕೆ. ಹೌದನ? ಹಾಂ ಬೇಷಾತ್ ಬಿಡ ಹಂಗಾರ. ನಿನಗೆ ಬ್ಯಾಡ ಅಂದ್ರೆ ಮತ್ತೆ ನಾವು ಇಲ್ಲೇನ? ಬಿಡಾಡಿ ಹೇಳ ಬ್ಯಾಡ ಅಂದ್ರೆ ಒಯ್ತಾಳಂತ. ಅಲ್ಲ ನಾನು ಕಟ್ಟಿ ಕೊಡಾಕತ್ತಾಳಿಲ್ಲ, ಒಯ್ದು ತಿಂತೇವ್ ಬಿಡ್ಲೆ. ಮದ್ವಿ ಊಟ ಸಿಗ್ಬೇಕಂದ್ರೆ ಕೇಳಿ ಏನ? ಬ್ಯಾಡ ಅಂದ್ರೆ ಒಯ್ತಾಳಂತ. ಏನ್ ಬ್ಯಾಡ ನಾವ ತಿಂತೇವಳು. ಮತ್ತೆ ನೀ ಬ್ಯಾಡ ಅಂದಲ್ಲ ಅಂದ್ಬಿಟ್ರೆ ಅದಕ್ಕೆ ಒಯ್ದು ಬಿಡ್ತೀಯನ. ಏನ್ ಬೇಕಾಗಲ್ಲ, ನಾವು ಒಂದು 20 ಅಡಿಗೆ ಮಾಡೋದು ತಪ್ತತಿ ಉಂತೇವಳು. ಹಂಗಾರ ಬರ್ತೇನೆ ತೋರ್ವ. ಮಳ್ಳಿ ತಗೋ ಶಾಂತಕ್ಕ, ಇದ್ರಾಗ 3 ಮಂದಿಗೂ ಆಗುವಷ್ಟು ಈಡೆ ಗಡಿಗೆ ಹಾಕೇನಿ. ಏನು ಅಲ್ಲೇ ಒಯ್ದು ತೊಗೊಂಡ್ಬಿಡ್ರಿ ಔಟ. ಹಾಳಿ ಒಂದು ಸಿಗ್ಲಾರದ ಸಂಕಟಕ್ಕೆ ಅದ್ರಾಗ ಹಾಕಿದೆ. ಖುಷಿ ಆತವಾ ನೀವೆಲ್ಲರೂ ಬಂದಿದ್ದು? ಅಯ್ಯೋ ನೀ ಇಷ್ಟು ಹೇಳ್ಬೇಕನ್ಲೆ. ಊಟ ಮಾಡಿದ್ದಲ್ದ ಮತ್ತೆ ಇಷ್ಟು ಅಡಿಗೆ ಬೇರೆ ಕಟ್ಟಿ ಕೊಟ್ಟಿ. ಆತು ಬಿಡವ. ಸುಖವಾಗಿರ್ಲವ ನಿನ್ನ ಮಗಳು, ಸುಖವಾಗಿರ್ಲಿ. ಸರಿ. ಬರ್ತೇವೆ ಹಂಗಾರೆ? ಬರ್ತೇವಿ ಜಲ್ಜಕ್ಕ. ಹಾಂ ಹೋಗ್ಬರ್ರಿ.